ತನ್ನನ್ನು ತಾನೇ ಹೊಡ್ಕೊಂಡು ಮುಖ ಎಲ್ಲ ಕೆಂಪಗಾಗಿ ಊದ್ಕೊಂಡಿತ್ತು. ಎಲ್ಲೆಂದರಲ್ಲಿ ಹೊಡ್ಕೊಳ್ತಾ ಇದ್ದಿದ್ರಿಂದ ಬಲಗಣ್ಣು ಊದ್ಕೊಂಡಿದ್ರು. ಯಾವ ನೋವು ಶಕ್ತಿಗೆ ತಟ್ಟಲಿಲ್ಲ. ಹೃದಯದ ನೋವಿಗಿಂತ ಉಳಿದಿದ್ದು ದೊಡ್ಡದಾಗಿ ಕಾಣಿಸ್ಲಿಲ್ಲ. ಸಮಯ ಕಳೆದಂತೆ ಅಳು ನಿಂತಿತ್ತು. ನೆಲದ ಮೇಲೆ ಕೂತು ಸೋಫಾ ಮೇಲೆ ತಲೆ ಆನಿಸಿ ಎರಡೂ ಕೈಗಳನ್ನ ಸೋಫಾ ಮೇಲೆ ಚಾಚಿ ಮೇಲ್ಛಾವಣಿಯನ್ನ ನೋಡ್ತಾ ಇದ್ದವನ ಕಣ್ಣುಗಳಲ್ಲಿ ಬರೀ ಶೂನ್ಯತೆ ತುಂಬಿತ್ತು. ಜಾಸ್ತಿ ಯೋಚನೆ ಮಾಡೋದಕ್ಕೂ ಶಕ್ತಿಗೆ ಸಾಧ್ಯ ಆಗ್ತಿರ್ಲಿಲ್ಲ. ಹೊರಗಡೆ ಅನುಧ್ವನಿ ಕೇಳಿದ ತಕ್ಷಣ ಅವಸರದಿಂದ ಎದ್ದು ಬಾತ್ರೂಮಿಗೆ ಹೋದ. ಮುಖಕ್ಕೆ ಸೋಪ್ ಹಚ್ಚಿ 3 ಬಾರಿ ತೊಳ್ಕೊಂಡು ಕನ್ನಡಿ ನೋಡ್ದ. ಕಣ್ಣೀರಿನ ಕಲೆಗಳು ಇಲ್ದಿದ್ರು ಅವನು ಹತ್ತಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಇನ್ನೂ ಇದನ್ನ ಮುಚ್ಚಿಡೋಕೆ ಸಾಧ್ಯವಿಲ್ಲ ಅಂತ ಬಾಗ್ಲು ತೆರೆದವನು ಅಲ್ಲಿ ಅನು ಇದ್ದಾಳೆ ಅಂತ ಹುಡುಕ್ತ. ಅನು ಅಂತ ಆದಷ್ಟು ಧ್ವನಿಯನ್ನ ನಾರ್ಮಲ್ ಆಗಿ ಇಟ್ಕೊಂಡು ಕರೆದ. ಯಾವ ಸದ್ದು ಇಲ್ಲದೆ ಇದ್ದಾಗ ಹೆಂಡತಿಯ ರೂಮಿಗೆ ಬಂದ. ಅಲ್ಲಿ ಇಬ್ರು ಓಡಿ ಹಿಡಿದು ಆಟ ಆಡ್ತಿರೋದನ್ನ ಕಂಡು ಮನಸಾರೆ ನಕ್ಕವನಿಗೆ ತನ್ನ ಮಗುವಿನ ನೆನಪಾಗಿ ಹಂಬಲ ಉಂಟಾಯಿತು. ಜೊತೆಗೆ ನೋವು ಕೂಡ ಹೆಚ್ಚಾಯಿತು. ತನ್ನ ಕೋಪದಿಂದ ಮೂರ್ಖತನದಿಂದ ಉಂಟಾದ ಪರಿಸ್ಥಿತಿ ಇದು ಅಂತ ಅರ್ಥಕೊಂಡವನು ಸದ್ದೆ ಮಾಡದೆ ಮನೆಯಿಂದ ಹೊರಗಡೆ ಹೋದ. ಎದುರಿಗಿದ್ದ ತನ್ನ ಹಳೆ ಮನೆಗೆ ನುಗ್ದವನು ಅಪ್ಪ ಅಂತ ಇಡೀ ಮನೆ ಗುಡುಗುವಂತೆ ನಡುಗುವಂತೆ ಕಿರ್ಚಿದ. ಮಗನ ಧ್ವನಿ ಕೇಳಿ ಅವರು ಓಡ್ ಬಂದ್ರು. ಅವ್ರ ಹಿಂದೆ ಕನಕ ಕೂಡ ಓಡ್ ಬಂದ್ರು. ತನ್ನ ಮಗನನ್ನ ಕಂಡ ತಕ್ಷಣ ಕುಹಕವಾಗಿ ನಗ್ತಾ, ಏನ್ ಮಗ್ನೆ ಅರ್ಧಕ್ಕೆ ಬಂದ್ಬಿಟ್ಟೆ? ಅವಳು ಸರಿ ಬರಲ್ಲ ಅಂತ ನಾನು ಹೇಳಿದ್ದೆ, ನೀನೇ ಕೇಳಲಿಲ್ಲ. ನಿನ್ಮೇಲೆ ನನಗೆ ಯಾವುದೇ ಕೋಪ ಇಲ್ಲ, ಕ್ಷಮಿಸ್ಬಿಟ್ಟೆ ನಿನ್ನನ್ನು. ಇನ್ಮೇಲೆ ನೀನು ಇಲ್ಲೇ ಇರಬಹುದು ಅಂತ ತುಂಬ ಉದಾರವಾಗಿ ಹೇಳ್ತಿರೋ ಹಾಗೆ ಹೇಳಿದ್ರು ಕನಕ. ಶಕ್ತಿ ತನ್ನ ತಾಯಿಯನ್ನ ತೀಕ್ಷ್ಣವಾಗಿ ನೋಡ್ದ. ಅಪ್ಪ, ಅವ್ರು ಅನ್ಕೊಳ್ತಿರೋದು ಯಾವುದು ಇನ್ಮೇಲೆ ನಡೆಯಲ್ಲ. ಇಷ್ಟು ವರ್ಷ ಹೆತ್ತ ಅಮ್ಮನ ಮೇಲೆ ಇಟ್ಟಿದ್ದ ಪ್ರೀತಿನ ನೆನಪಿಸ್ಕೊಂಡ್ರೆ ನನಗೆ ಅಸಹ್ಯ ಆಗ್ತಿದೆ. ಮಗನಿಗೆ ಮದುವೆ ಆದಮೇಲೆ ಅವನು ಹೆತ್ತ ಅಮ್ಮನಿಗೆ ಮಾತ್ರ ಸ್ವಂತ ಅಲ್ಲ, ನನ್ನ ಮೇಲೆ ಬರೀ ಹಕ್ಕು ಮಾತ್ರ ಇರುತ್ತೆ. ಅವರನ್ನು ನಿಮ್ಮನ್ನು ನೋಡ್ಕೊಳ್ಳೋಕೆ ಮಾತ್ರ ಸಾಧ್ಯ. ಆದರೆ ನಾನು ನಿಮಗೆ ಮಾತ್ರ ಸ್ವಂತ. ನನ್ನ ಜೀವನವನ್ನು ನಿಮ್ಮ ಇಷ್ಟದಂತೆ ಬದುಕಬೇಕು ಅಂತ ನಿರ್ಧಾರ ಮಾಡಬಾರ್ದು. ಅದಕ್ಕೆ ನಿಮಗೆ ಹಕ್ಕಿಲ್ಲ. ಇಷ್ಟು ದಿನ ನಿಮ್ಮ ನಾಟಕವನ್ನು ನಂಬಿ ಮೋಸ ಹೋದ ಶಕ್ತಿ ಸತ್ ಹೋದ. ಇನ್ಮೇಲೆ ನಿಮಗೆ ನಾನೇ ಶತ್ರು. ನನ್ನ ಮಟ್ಟಿಗೆ ನೀವು ದ್ರೋಹಿ. ಸೊಸೆ ಇಷ್ಟ ಆಗದಿದ್ರೆ ತಮ್ಮ ಮೊಮ್ಮಗುವಿಗೋಸ್ಕರ ಬದಲಾದವರು ಎಷ್ಟೋ ಜನರಿದ್ದಾರೆ. ಆದರೆ ನೀವು ನನ್ನ ಮಗುವನ್ನೇ ಇಟ್ಕೊಂಡು ನಿಮ್ಮ ಪ್ಲ್ಯಾನ್ ಸಕ್ಸಸ್ ಮಾಡ್ಕೊಂಡಿದ್ದೀರಾ. ಇದುವರೆಗೆ ನಿಮ್ಮ ಮೇಲಿದ್ದ ಪ್ರೀತಿಯಿಂದ ನಿಮ್ಮ ತಪ್ಪು ಕೂಡ ನನಗೆ ನ್ಯಾಯವಾಗಿ ಕಾಣಿಸ್ತಿತ್ತು. ಇನ್ಮೇಲೆ ನಾನು ನಿಮಗೆ ವಿರುದ್ಧವಾಗಿರ್ತೀನಿ. ನಿಮ್ಮನ್ನು ಬುಡ ಸಮೇತ ನಾಶ ಮಾಡ್ತೀನಿ. ನಾವು ಪ್ರಾಣ ಅಂತ ನಂಬಿದವರೇ ನಮ್ಮ ನಾಶಕ್ಕೆ ಕಾರಣವಾದಾಗ ಬರೋ ನೋವನ್ನು ನಿಮಗೆ ಕೊಡ್ತೀನಿ. ರೆಡಿಯಾಗಿರಿ. ರಸ್ತೆಯಲ್ಲಿ ನಡೆಯೋಕ್ಕೂ ಅಸಹ್ಯ ಪಡ್ತಿದ್ದವರು ಶೀಘ್ರದಲ್ಲೇ ರಸ್ತೆಯಲ್ಲಿ ನಿಲ್ಲಲಿದ್ದೀರ ಅಂತ ತನ್ನೊಳಗಡೆ ದಗದಗಿಸ್ತಾ ಇದ್ದ ಕೋಪವನ್ನು ಹತ್ತಿಕ್ಕಿ ಚಾಲೆಂಜ್ ಹಾಕ್ತಾ ಶಕ್ತಿ. ಮಗನಿಗೆ ತನ್ನ ಬಗೆಗಿನ ಸಂಪೂರ್ಣ ಸತ್ಯ ತಿಳಿದಿದ್ದಕ್ಕೆ ಕನಕ ಅವರ ಮನಸ್ಸು ನಡುಗಿ ಹೋಯಿತು. ಯಾವುದು ನಡಿಬಾರ್ದು ಅಂತ ಅಂದ್ಕೊಂಡಿದ್ರೋ ಅದು ನಡೆದು ಹೋಗಿತ್ತು. ಆದರೂ ಸತ್ಯವನ್ನು ಒಪ್ಕೊಳ್ಳೋ ಜಾಯಮಾನ್ದವ್ರಲ್ವಲ್ಲ ಇವರು. ಇದೇನು ಹೊಸ ಕಟ್ಕತೆ ಶಕ್ತಿ? ಹೀಗೆಲ್ಲ ಹೇಳಿ ಅವಳು ನಾಟಕ ಮಾಡಿದ್ಲಾ ಅಂತ ನಕಲಿಯಾಗಿ ಕೇಳಿದ್ರು ಕನಕ. ಅವರ ಮುಂದಿದ್ದ ಗ್ಲಾಸ್ ಟೇಬಲ್ ಒಡೆದು ಪುಡಿ ಪುಡಿ ಆಯಿತು. ಅದು ಒಡೆದ ಚೂರಾದ ಗ್ಲಾಸ್ ಪೀಸ್ಗಳು ಎಲ್ಲೆಂದರಲ್ಲಿ ಸಿಡಿದು ಶಕ್ತಿಯ ಹಣೆಗೆ ತಾಗಿ ಗಾಯ ಮಾಡಿತ್ತು. ಅದೇ ರೀತಿ ಕನಕ ಅವರ ಕಾಲಿನ ಹೆಬ್ಬರಳಿಗೆ ಚುಚ್ಚಿದಾಗ ಅವರು ಅಮ್ಮ ಅಂತ ನೋವಿನಿಂದ ಗ್ಲಾಸ್ ಚೂರನ್ನು ತೆಗೆದ್ರು. ತಾಯಿಯ ನೋವನ್ನು ಕಂಡು ಶಕ್ತಿಯ ಮನಸ್ಸೇನು ಕರಗಲಿಲ್ಲ. ಕಬ್ಬಿಣದಂತೆ ಗಟ್ಟಿಯಾಗಿ ನಿಂತು ವೇದಿಕೆ ನೋಡುವಂತೆ ನೋಡ್ತಿದ್ದ. ಅದೇ ಕನಕ ಅವರ ಭಾವನೆಗಳನ್ನು ನಡುಗಿಸಿತ್ತು. ಇನ್ನೊಮ್ಮೆ ನನ್ನ ಹಿತ ಬಗ್ಗೆ ಮಾತಾಡಬೇಡಿ. ಅದಕ್ಕೆ ನಿಮಗೆ ಯೋಗ್ಯತೆಯೇ ಇಲ್ಲ. ನಿಮ್ಮ ನಾಟಕ ನೋಡಿ ಮೋಸ ಹೋಗೋ ಹಳೆ ಶಕ್ತಿ ನಾನಲ್ಲ. ನಿಮ್ಮ ನಾಟಕದಿಂದ ನನ್ನ ಹೆಂಡತಿಯನ್ನು ಕಳ್ಕೊಂಡೆ. ಇವತ್ತು ನನ್ನ ಮಗು ಏನಾಯಿತು ಅಂತ ಗೊತ್ತಿಲ್ಲ. ನೀವು ಒಂದು ಹೆಣ್ಣ. ಹೇಗಿಂತಹ ಒಂದು ಮಾತನ್ನು ನನ್ನ ಹಿತಾಳನ್ನು ನೋಡಿ ಕೇಳೋಕ್ಕೆ ಸಾಧ್ಯ ಆಯಿತು ನಿಮಗೆ? ಛೇ, ಇನ್ಮೇಲೆ ನಿಮ್ಮನ್ನು ನಾಶ ಮಾಡೋವರೆಗೂ ನಾನು ಸುಮ್ಮನಿರಲ್ಲ. ಎಲ್ಲವನ್ನು ಕಳ್ಕೊಂಡು ನೀವು ರಸ್ತೆಯಲ್ಲಿ ನಿಲ್ಲಬೇಕು. ಇನ್ನೊಮ್ಮೆ ನನ್ನ ಹಿತಾಳಿಗೆ ವಿರುದ್ಧವಾಗಿ ನೀವೇನಾದರೂ ಮಾಡಿದ್ರೆ ನಿಮಗೆ ನಾನೇ ಯಮ. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇನ್ಮೇಲೆ ನನ್ನ ಫ್ಯಾಮಿಲಿಯಿಂದ ದೂರನೇ ಇರಿ ಅಂತ ಅವನ ಮಾತುಗಳಲ್ಲಿ ಬೆಂಕಿಯ ಜ್ವಾಲೆ ಎದ್ದಿತ್ತು. ಶಕ್ತಿ, ನಿನ್ನ ಮುಂದೆ ನಿಂತಿರೋದು ನಿನ್ನಮ್ಮ. ಅವಳು ಮಾಡಿದ್ದು ತಪ್ಪೆ. ಅದಕ್ಕೋಸ್ಕರ ನೀನು ಏನೇ ಮಾತಾಡಿದ್ರೂ ನಾನು ಸುಮ್ಮನೆ ನೋಡ್ತಾ ಇರಲ್ಲ. ಅವಳಿಗೆ ನೀನು ಅವಮಾನ ಮಾಡಬೇಕು ಅಂದ್ಕೊಂಡ್ರೆ ಅವಳ ಮುಂದೆ ನಾನು ನಿಲ್ತೀನಿ. ನನ್ನನ್ನು ದಾಟಿಯೇ ನೀನು ನಿನ್ನ ಅಮ್ಮನ ಹತ್ರ ಹೋಗಬೇಕು ಅಂತ ಅಮರೇಶ್ ಹೆಂಡತಿ ಪರವಾಗಿ ನಿಂತರು. ನಿಮಗೆ ನಿಮ್ಮ ಹೆಂಡತಿ ಮುಖ್ಯ ಅಂದರೆ ನನಗೆ ನನ್ನ ಹೆಂಡತಿ ಮುಖ್ಯ.
ನಾನು ನನ್ನ ಹಿತಾಳನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ನಿಮಗೂ ಗೊತ್ತು. ನನ್ನ ಮಗುವಿಗೆ ಏನಾಯಿತು ಅಂತ ಗೊತ್ತಿಲ್ಲ. ನನ್ನ ಮಗು ಹುಡ್ತಾ ಇರೋದು ಕೂಡ ಗೊತ್ತಿಲ್ಲದ ಮೂರ್ಖನಾಗಿದ್ದೆ. ಅದಕ್ಕೆ ಕಾರಣವೇ ನಿಮ್ಮ ಹೆಂಡತಿ. ಹೇಗೆ ನನ್ನಿಂದ ಬಿಡೋಕ್ಕೆ ಸಾಧ್ಯ? ಇನ್ಮೇಲೆ ಇವರ ನಾಟಕ ನಡೆಯಲ್ಲ. ಇವರು ಮಾಡಿದ ಪಾಪಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ಶಕ್ತಿ ತನ್ನ ಆಕ್ರೋಶ ಕಮ್ಮಿ ಮಾಡ್ಕೊಳ್ದೆ ಮಾತಾಡ್ದ. ಮಗ ತನಗೆ ವಿರುದ್ಧವಾಗಿರೋ ಈ ಸಮಯದಲ್ಲಿಯೇ ಈ ಸತ್ಯಗಳು ಗೊತ್ತಾಗಬೇಕಿತ್ತ? ನನ್ನ ಹಳೆ ಮಗ ಆಗಿದ್ರೆ ಎಲ್ಲನೂ ಬದಲಾಯಿಸ್ಬಿಡ್ತಿದ್ದೆ. ಈಗ ನಾನು ಏನು ಮಾಡಿದ್ರು ಇವನು ನಂಬಲ್ಲ ಅಂತ ಯೋಚಿಸಿದ ಕನಕ, ಏನೋ ಪಾಪ, ಏನೋ ಶಿಕ್ಷೆ. ನೀನು ಮಾತ್ರ ಅವಂತಿನ ಮದುವೆ ಆಗಿದ್ದಿದ್ರೆ ನಮ್ಮಲ್ಲಿ ಯಾರೂ ದೂರ ಆಗ್ತಿರ್ಲಿಲ್ಲ. ನೆಮ್ಮದಿಯಾಗಿ ಸಂತೋಷವಾಗಿರ್ತಿದ್ವಿ. ನಾವು ದೂರ ಆಗೋಕ್ಕೆ ಕಾರಣ ಅವಳೇ. ಅವಳನ್ನು ನಾನು ಜೀವಂತವಾಗಿ ಬಿಟ್ಟಿದ್ದೆ ತಪ್ಪು. ಅವಳ ಮೂಲಕ ಹುಟ್ಟೋ ಮಗು ಈ ಮನೆಯ ವಾರಸುದಾರ ಆಗಲ್ಲ. ಅವಂತಿನ ನಿನಗೆ ಖಂಡಿತ ಮದುವೆ ಮಾಡಿಸ್ತೀನಿ. ಅವಳ ಮೂಲಕ ಹುಟ್ಟೋ ಮಗು ಮಾತ್ರವೇ ಈ ಮನೆ ವಾರಸುದಾರ ಅಂತ ಕನಕ ಅಧಿಕಾರದಿಂದ ಹೇಳಿದರು. ಈ ದೇಹದಲ್ಲಿ ನಿಮ್ಮ ರಕ್ತ ಹರಿತಾ ಇರೋದನ್ನು ನೆನೆಸ್ಕೊಂಡ್ರೇ ನನಗೆ ಅಸಹ್ಯವಾಗ್ತಿದೆ. ನೀವು ಹೆತ್ತಿದ್ದಕ್ಕೋಸ್ಕರ ನನ್ನ ಜೀವನ, ನನ್ನ ಇಷ್ಟ, ನನ್ನ ಅಗತ್ಯ ಎಲ್ಲವೂ ನಿಮ್ಮಿಷ್ಟದಂತೆ ಇರಬೇಕಾ? ಇಂತಹ ಒಂದು ತಪ್ಪು ಯೋಚನೆ ಇರುವಾಗ ನೀವು ಮಗುವನ್ನು ಪಡೆಯೋಕೆ ಯೋಗ್ಯತೆಯೇ ಇಲ್ಲದವರು. ನಾನು ನನ್ನ ಹಿತಾಳನ್ನು ಪ್ರೀತಿಸದೇ ಇದ್ದು ನಿಮಗೋಸ್ಕರ ಅವಂತಿನ ಮದುವೆ ಆಗಿದ್ರು ಕೂಡ ನಾನು ಉಗುರು ಕೂಡ ಅವಳ ಮೇಲೆ ತಾಕ್ತಿರ್ಲಿಲ್ಲ. ಈ ದಿನನ ಬರೆದಿಟ್ಕೊಳ್ಳಿ. ಇನ್ಮೇಲೆ ನಿಮಗೆ ವಿರುದ್ಧವಾಗಿ ಮಾಡಬೇಕಾದ ಎಲ್ಲವನ್ನ ಒಂದ್ರ ಮೇಲೊಂದರಂತೆ ಮಾಡ್ತಲೇ ಇರ್ತೀನಿ. ನಿಮ್ಮಿಂದ ತಲೆ ಎತ್ತಿ ನೋಡೋಕ್ಕೂ ಕೂಡ ಆಗಲ್ಲ. ನಿಮ್ಮ ಜೊತೆಗಿರುವಾಗ ನೀವು ಮಾಡಿದ್ದು ನ್ಯಾಯವಾಗಿ ಕಾಣಿಸ್ತಿತ್ತು. ಆದರೆ ಈಗ ನಿಮಗೆ ವಿರುದ್ಧವಾಗಿ ನಿಲ್ಲೋವಾಗ ಎಲ್ಲವೂ ತಪ್ಪು ಅಂತ ಗೊತ್ತಾಗ್ತಿದೆ. ನಿಮ್ಮನ್ನು ನಾಶ ಮಾಡಿ ನಿಮ್ಮ ಅಹಂಕಾರವನ್ನು ಅಡಗಿಸ್ತೀನಿ ಅಂತ ತಾಯಿಗೆ ವಿರುದ್ಧವಾಗಿ ಸವಾಲು ಹಾಕ್ತವನು ಮುಂದಿನ ಕ್ಷಣ ಅಲ್ಲಿ ನಿಲ್ಲಿಲ್ಲ. ಮುಂಚೆ ಈ ಮನೆನ ಬಿಟ್ಟು ಹೋಗುವಾಗ ಯಾವುದೇ ದ್ವೇಷ ಇರಲಿಲ್ಲ, ನೋವಿರಲಿಲ್ಲ. ಶಕ್ತಿಗೆ ಸಂಬಂಧನ ಮುರ್ಕೊಂಡಿರಲಿಲ್ಲ. ಹೆಂಡತಿನ ಸಮಾಧಾನ ಮಾಡಿದ್ರೆ ಸಾಕು, ಅವಳ ಜೊತೆಗೆ ಹೊಸ ಜೀವನ ಶುರು ಮಾಡಬೇಕು ಅಂತಾನೆ ಹೋಗಿದ್ದ ಶಕ್ತಿ. ಅವಳಿಗೋಸ್ಕರನ ಮಾತ್ರನೇ ಹೋಗಿದ್ದ. ಆದರೆ ಇವತ್ತು ಈ ಮನೆನ ಬಿಟ್ಟು ಹೋಗುವಾಗ ನಾನು ಯಾಕಾದರೂ ಇಲ್ಲಿ ಹುಟ್ಟಿದೆ ಅಂತ ಇಡೀ ಸಂಬಂಧನ ಮುರ್ಕೊಂಡೇ ಹೋದ. ಇವರನ್ನೆಲ್ಲ ನಂಬಿ ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರು ಅವಳನ್ನು ನಂಬದೆ ದಡ್ಡನಾಗ್ಬಿಟ್ಟೆ ಅಂತ ತನ್ನನ್ನೇ ತಾನೇ ದ್ವೇಷಿಸಿ ಅಸಹ್ಯ ಪಟ್ಕೊಂಡು ತಲೆಗೆ ಹೊಡ್ಕೊಂಡ. ಅವನು ಮನೇನ ಬಿಟ್ಟು ಆಚೆ ಬರುವಾಗ ಹಿತ ಮಗುವಿನ ಜೊತೆಗೆ ಆಟ ಆಡಿಸ್ತಾ ಎದುರುಗಡೆ ನಿಂತಿದ್ಲು. ಶಕ್ತಿ ಕಣ್ಣೀರು ಹಾಕ್ತಾ ಅಳ್ತಿರೋದು ಗೊತ್ತಿದ್ರು ಹಿತ ನಾರ್ಮಲ್ ಆಗೇ ನಿಂತಿದ್ಲು. ಯಾರೋ ಮೂರನೇ ವ್ಯಕ್ತಿನ ನೋಡೋ ಥರ ಇತ್ತು ಅವಳ ನೋಟ. ನನಗೋಸ್ಕರ ಮಿಡಿತಾ ಇದ್ದ ಮುಖ ಅದು. ನನಗೆ ತಲೆನೋವು ಬಂದರೂ ಒದ್ದಾಡ್ತಿದ್ದ ಜೀವ. ನನ್ನ ಮುಖ ಸುಸ್ತು ಹೊಡೆದ್ರೆ ನನ್ನ ಸುತ್ತಮುತ್ತಾನೇ ಇರ್ತಿದ್ಲು. ಆದರೆ ಇವತ್ತು ನಾನು ಅಳ್ತಿದ್ರು ಅವಳಿಗೇನು ಅನ್ನಿಸ್ತಿಲ್ಲ ಅಂದರೆ ಅವಳಿಗೆ ನನ್ನ ಮೇಲೆ ಕೋಪ ಇಲ್ಲ, ನಾನು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾಳೆ ಅಂತ ತನ್ನ ಬೇಸರನ ಮುಚ್ಚಿಟ್ಕೊಂಡು ಒಳಗಡೆ ಬರುವಾಗ ಅಮ್ಮು ಅವನ ಎದುರುಗಡೆಗೆ ನಡ್ಕೊಂಡು ಬಂದ್ಲು. ತನ್ನ ಕಾಲುಗಳನ್ನು ಅಪ್ಕೊಂಡ ಮಗಳನ್ನು ಎತ್ತಿ ಮುದ್ದಾಡಿದವನಿಗೆ ಮನಸ್ಸು ಸ್ವಲ್ಪ ಹಗುರ ಆದ ಹಾಗೆ ಅನ್ನಿಸ್ತು. ಅಮ್ಮು ಎದ್ಲಾ ಅಂತ ಅವಳ ಕೂದಲನ್ನು ಸರಿ ಮಾಡ್ತಾ ಕೇಳಿದಾಗ ಮಗು ತಲೆ ಅಲ್ಲಾಡಿಸಿ ನಕ್ಳು. ಹಿತ ಮಗಳಿಗೆ ಹಾಲು ಕಾಯಿಸೋಕೆ ಹೊಲೆ ಹಚ್ಚಿದವಳು ಗಂಡನನ್ನು ತಿರುಗಿ ಕೂಡ ನೋಡಲಿಲ್ಲ. ನೀನು ಯಾಕತ್ತೆ, ನಿನ್ನ ಮುಖ ಯಾಕೆ ದಪ್ಪಗಾಗಿದೆ, ಯಾಕೆ ಎದುರುಗಡೆ ಮನೆಗೆ ಹೋಗಿದ್ದೆ ಅಂತ ಏನಾದರೂ ಕೇಳ್ತಾಳೆ ಅಂತ ಕಾಯ್ತಿದ್ದ ಶಕ್ತಿ. ಆದರೆ ಅವಳಂತೂ ಅಲ್ಲಿ ಯಾರೂ ಇಲ್ವೇ ಇಲ್ಲ ಅನ್ನೋ ಥರ ತನ್ನ ಕೆಲಸ ಮಾಡ್ತಿದ್ಲು. ಅವಳ ಪ್ರಕಾರ ಶಕ್ತಿ ಕರೆಯದೆ ಬಂದಿರೋ ಅತಿಥಿ. ಅವಳಿಗೆ ಮತ್ತೆ ಆ ಮನೆಗೆ ಬೇಡದೇ ಇರೋನು ಶಕ್ತಿ. ಸಾಮಾನ್ಯವಾಗಿ ಕೋಪ ಮಾಡ್ಕೊಳ್ದೇ ಇರೋಳು, ಕೋಪನ ಸುಲಭವಾಗಿ ತೋರ್ಪಡಿಸಿದವಳು ತನ್ನ ಅಸಮ್ಮತಿನ ಹೀಗೆ ತಾನೇ ತೋರ್ಸೋಕೆ ಸಾಧ್ಯ. ಬೇರೆ ಥರ ತೋರಿಸಿದ್ರೆ ಆಮೇಲೆ ಅವನು ಫೋರ್ಸ್ ಮಾಡ್ತಾನೆ. ಅದಕ್ಕೆ ಅವನು ಒಂದು ಮೂಲೆಯಲ್ಲಿ ಬಿದ್ದಿರಲಿ ಅಂತ ಬಿಟ್ಟಿದ್ದಾಳೆ. ನಿಜವಾಗ್ಲೂ ಇದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಇರೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಜೀವ ಅನ್ಕೊಂಡಿರೋರು ನಮ್ಮನ್ನು ನಿರ್ಲಕ್ಷ್ಯ ಮಾಡೋವಾಗ ಆಗೋ ನೋವು ತಲೆ ಕತ್ತರಿಸ್ದಾಗ್ಲೂ ಆಗಲ್ಲ. ಹಿತಾಳನ್ನೇ ನೋಡ್ತಾ ಇದ್ದವನು ಪೂರ್ತಿಯಾಗಿ ನಿರಾಸೆಗೊಂಡ. ನಿಜವಾಗ್ಲೂ ಹೆಂಡತಿನ ಹೇಗೆ ಸಮಾಧಾನ ಮಾಡೋದು ಅಂತ ತಿಳಿದೇ ಒದ್ದಾಡ್ದ. ಅವನ ಪ್ರಪಂಚವೇ ಕತ್ತಲಾದ ಹಾಗೆ, ಹುಚ್ಚು ಹಿಡಿದ ಹಾಗೆ. ಈ ವಿಶಾಲ ಪ್ರಪಂಚದಲ್ಲಿ ತಾನೊಂದು ಪುಟ್ಟ ಇರುವೆ ಥರ ಫೀಲ್ ಮಾಡಿದ ಶಕ್ತಿ. ನಿನಗೆ ಹೇಗೆ ತಾನೇ ಸಮಾಧಾನ ಮಾಡಲಿ? ನಮ್ಮ ಮಗುವಿಗೆ ಏನಾಯಿತು? ಅವಳ ಮುಖ ನೋಡಿ ಕೇಳೋಕ್ಕೂ ನನಗೆ ಯೋಗ್ಯತೆ ಇಲ್ಲ ಅಂತ ಒಳಗೊಳಗೆ ಅರ್ಚಾಡ್ದ ಶಕ್ತಿ. ಒಂದು ವೇಳೆ ಚಿರಾಂತ್ ಮಗು ಬಗ್ಗೆ ಏನಾದರೂ ಹೇಳಿದಾನ?
ಈ ಯೋಚನೆ ಬಂದ ತಕ್ಷಣ ರೂಮ್ ಕಡೆಗೆ ವೇಗವಾಗಿ ಓಡ್ದ. ಆ ವಿಡಿಯೋನ ಮತ್ತೊಮ್ಮೆ ಪ್ಲೇ ಮಾಡಿ ನೋಡಿದ್ರೆ ಮಗು ಬಗ್ಗೆ ಚಿರಾಂತ್ ಏನೂ ಹೇಳಿರ್ಲಿಲ್ಲ. ಶಕ್ತಿಗೆ ಒಂದ್ ಮಾತ್ರ ಸ್ಪಷ್ಟವಾಗಿ ಅರ್ಥ ಆಯ್ತು, ತನ್ನ ಮಗು ಈ ಪ್ರಪಂಚದಲ್ಲಿ ಇಲ್ಲ ಅಂತ. ಒಂದ್ ವೇಳೆ ಮಗು ಇದ್ದಿದ್ರೆ ಅಮ್ಮು ಜೊತೆಗೆ ಆಟ ಆಡ್ತಿರ್ತಿತ್ತು. ಮಗು ಬಗ್ಗೆ ಕೇಳಿ ಹಿತಾಳ ದ್ವೇಷನ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋಕೆ ಹೆದರಿದವನ ಕಣ್ಣುಗಳು ನಡುಗಿ ಹಾಗೆ ನೆಲದ ಮೇಲೆ ಕುಸಿದು ಕೂತ. ಇತ್ತ ಅನು ಅಮ್ಮುಗೆ ಬೊಂಬೆಗಳನ್ನ ನೋಡ್ತಿದ್ಲು. ಲೂಸು ಲೂಸು, ನಿನ್ನನ್ ಕರ್ಕೊಂಡ್ ಬಂದೆ ನೋಡು, ನನ್ನನ್ ಅನ್ಬೇಕು, ಒಂದ್ ಬೊಂಬೆ ಸೆಲೆಕ್ಟ್ ಮಾಡೋಕ್ ಬರಲ್ಲ, ಛೆ ದನ ಅಂತ ತಲೆಗೆ ಹೊಡ್ಕೊಂಡ ಒಬ್ಬ ಹ್ಯಾಂಡ್ಸಮ್ ಹುಡ್ಗ ಕರಡಿ ಬೊಂಬೆನ ತಗೊಂಡ. ಅವನ್ ಬೈದಿದ್ದಕ್ಕೆ ಎದುರು ಮಾತಾಡದೆ ಮುಖ ಸಣ್ಣಗ್ ಮಾಡ್ಕೊಂಡಿದ್ದ ಹುಡ್ಗಿನ ನೋಡಿದ್ರೇನೆ ಪಾಪ ಅನಿಸ್ತಿತ್ತು. ಯಾವ ಜನ್ಮ ಇವನು, ಏನೋ ಇವನು ಹುಟ್ಟುವಾಗ್ಲೇ ಇಡೀ ಪ್ರಪಂಚನ ಅರ್ಗಿಸ್ಕೊಂಡು ಬಂದಿರೋ ತರ ಆಡ್ತಿದ್ದಾನೆ. ಒಂದ್ ಹುಡ್ಗಿ ಹತ್ರ ಹೇಗ್ ನಡ್ಕೋಬೇಕು ಅಂತ ಕೂಡ ಗೊತ್ತಿಲ್ಲ. ಹೆಂಡ್ತಿನ ಎಲ್ರೂ ಹೆದ್ರು ಹೀಗೆ ಅವಮಾನ ಮಾಡ್ತಿದೀನಿ ಅನ್ನೋ ಕನಿಷ್ಠ ಮರ್ಯಾದೆ ಇಲ್ದಿರೋನು. ನೋಡೋಕ್ ಮಾತ್ರ ಡೀಸೆಂಟ್ ಆಗಿ ಒಳ್ಳೆ ಒಂಥರ ಇರ್ತಾರೆ, ಆದ್ರೆ ಹೆಣ್ಮಕ್ಳಿಗೆ ಗೌರವ ಕೊಡೋಕೆ ಬಾರದ ಸೈಕೋಗಳು ಇವರೆಲ್ಲ. ಇಂಥವನನ್ನ ಈ ಹುಡ್ಗಿ ಯಾಕೆ ಸಹಿಸ್ಕೊಂಡ್ ಬಾಳ್ಬೇಕು? ಒಬ್ಳೇ ಇದ್ರೂ ಸ್ವಾವಲಂಬನೆಯಿಂದ ಬದುಕಬಹುದು. ಛೆ, ಯಾರು ಅಂತಲೇ ತಿಳಿದಿರೋನನ್ನ ಮನಸ್ಸಾರೆ ಬೈಕೊಂಡ್ಲು ಅನು. ಅವನ್ ಮುಖ ನೋಡೋದೆ ಪಾಪ ಅನ್ಕೊಂಡು ಅವನನ್ನ ಬೈದು ಮುಗಿಸಿ ತಾನು ಬಂದ ಕೆಲ್ಸನೂ ಮರೆತು ಹೊರಟು ಬಿಟ್ಲು. ಅವನಾದ್ರೆ ಬೊಂಬೆ ತಗೊಂಡು ಬಿಲ್ ಹಾಕ್ಸೋಕೆ ಬಂದ. ಆಗ ಆಕಾಶ್ ಒಂದ್ ಹುಡ್ಗಿ ನಿನ್ನನ್ನೇ ಗುರಾಯಿಸ್ಕೊಂಡ್ ಹೋಗ್ತಿದ್ದಾಳ್ ಕಣೋ ಅಂದ್ಲು. ಯಾಕೆ, ನಾನೇನ್ ಮಾಡ್ದೆ ಅಂದ ಆಕಾಶ್. ನೀನ ನನ್ನ ಗಟ್ಟಿಯಾಗಿ ಬೈದೆ ಅಲ್ವಾ, ಅದಕ್ಕೆ ಅವಳು ನಿನ್ನನ್ನ ವಿಲನ್ ತರ ನೋಡ್ಕೊಂಡು ಹೋಗ್ತಿದ್ದಾಳೆ. ಅಷ್ಟೇ ಅಲ್ಲ, ಇಲ್ಲಿರೋರೆಲ್ಲ ನಿನ್ನೇನೋ ಹಿಂಸೆ ಕೊಡೋ ರಾಕ್ಷಸನ್ ತರ ನೋಡ್ತಿದ್ದಾರೆ ಅಂತ ಅವಳು ನಿಧಾನವಾಗಿ ನಗ್ತಾ ಹೇಳ್ದಾಗ ಅವನು ಆಗ ತನ್ನ ಸುತ್ತಮುತ್ತ ಗಮನಿಸ್ದ. ಬೇರೆಯವರ ನೋಟ ತನ್ನ ಮೇಲೆ ತಪ್ಪಾಗಿ ಬಿದ್ದಿರೋದನ್ನ ಆಗ್ಲೇ ಅರ್ತ್ಕೊಂಡಿದ್ದು. ಬಿಲ್ ಹಾಕೋ ಹುಡುಗಿ ಕೂಡ ತನ್ನನ್ನ ಅಪರಾಧಿ ತರ ನೋಡೋದನ್ನ ಕಂಡು ಎಲ್ಲ ಇವಳಿಂದಲೇ ಅಂತ ಕರಡಿ ಬೊಂಬೆನ ಇಸ್ಕೊಂಡು ಆ ಕರಡಿ ತರ ಮುಖ ಇಟ್ಕೊಂಡು ಆಚೆ ಬಂದ. ಅವನ್ ಜೊತೆಗೆ ಬಂದವಳು ನಗುವನ್ನ ಕಷ್ಟಪಟ್ಟು ತಡ್ಕೊಳ್ತಾ ಬಂದು ಅವನ್ ಮುಖ ಉರ್ರ ಅಂತಿರೋದನ್ನ ನೋಡಿ ಆಮೇಲೆ ನಗು ತಡಿಯೋಕಾಗ್ದೆ ಜೋರಾಗಿ ನಗಾಡ್ಬಿಟ್ಲು. ನಗು ನಗು, ಚೆನ್ನಾಗ್ ನಗು, ಜೋರಾಗಿ ನಗು. ನೀನನ್ನ ನನ್ನ ಜೊತೆ ಕರ್ಕೊಂಡು ಬಂದಿದ್ದಕ್ಕೆ ಎಲ್ರೂ ನನ್ನನ್ನ ನೋಡಿ ನಗ್ತಿದ್ದಾರೆ. ನನಗೆ ಎಷ್ಟು ಅವಮಾನ ಆಗ್ತಿದೆ ಗೊತ್ತಾ? ಇನ್ಮೇಲೆ ನಿನ್ನನ್ನು ಎಲ್ಲೂ ಕರ್ಕೊಂಡು ಹೋಗಲ್ಲ. ನೀನೆಲ್ಲ ಮನೇಲೇ ಇರು. ನೀನನ್ನ ಆಚೆ ಕರ್ಕೊಂಡು ಬಂದಿದ್ದೆ ನಾನು ಮಾಡಿದ ದೊಡ್ಡ ತಪ್ಪು ಅಂದ ಆಕಾಶ್ ಕೋಪದಿಂದ ಕಿರ್ಚಾಡ್ತಿದ್ದ. ಏಯ್ ಆಕಾಶ್, ಸುಮ್ನಿರೋ. ಅವಳು ಅವನನ್ನ ಸಮಾಧಾನ ಮಾಡೋಕೆ ನೋಡಿದ್ರೆ ನೀನ್ ಫಸ್ಟು ಬಾಯಿ ಮುಚ್ಚು. ನೀನನ್ನ ಮನೆ ಕರ್ಕೊಂಡು ಹೋಗಲ್ಲ, ಮರ್ಯಾದೆಯಿಂದ ಬಸ್ಸಲ್ಲಿ ಹೋಗು ಅಂದ ಆಕಾಶ್. ಅವಳಂತೂ ನಿನ್ಗೆ ಟೈಮೇ ಸರಿ ಇಲ್ಲ ಅಂತ ತಲೆಗೆ ಹೊಡ್ಕೊಂಡ್ಲು. ನನಗೆಲ್ಲ ಒಳ್ಳೆ ಟೈಮೇ ಅಂದ ಆಕಾಶ್. ಅಯ್ಯೋ ಹೋಗೋ ಲೂಸ್ ಗಿರಾಕಿ. ಮತ್ತೆ ಆ ಹುಡ್ಗಿ ನಿನ್ನನ್ನ ಬೈಕೊಂಡು ಹೋಗ್ತಿದ್ದಾಳೆ. ನೋಡೋಕೆ ಬಲೆ ಸೂಪರ್ ಆಗಿದ್ಲು. ಸೈಕೋ ಅಂತ ಬೈದು ಹೋಗ್ತಾಳೆ. ಆಳ್ ನೋಡೋಕೆ ಸೂಪರ್ ಆಗಿದ್ಲು ಗೊತ್ತಾ ಆ ಹುಡ್ಗಿ ಅಂದ್ಲು ಆ ಹುಡ್ಗಿ. ಆಕಾಶ್ ತನ್ನ ಮುಖ ಒರೆಸ್ಕೊಂಡು ಬೈಕ್ ಮೇಲೆ ಕುತ್ಕೊಂಡು, ಯಾರೋ ನನ್ನನ್ನ ಬೈದ್ರೆ ನನಗೇನು, ಅದ್ರ ಬಗ್ಗೆ ನನಗೆ ತಲೆ ಕೆಡಿಸ್ಕೊಳ್ಳೋ ಕೆಲಸನೇ ಇಲ್ಲ, ಕುತ್ಕೋ, ನಿನ್ನ ಮನೆಗೆ ಬಿಡ್ತೀನಿ ಅಂದ. ಆಕಾಶ್ ಸ್ವಲ್ಪ ದೂರ ಹೋದ್ಮೇಲೆ, ಆ ಹುಡ್ಗಿ ನಿಜವಾಗ್ಲೂ ಸೂಪರ್ ಆಗಿದ್ಲ ದೀಪಾ ಅಂತ ಕೇಳ್ದ ಆಕಾಶ್. ಇವಾಗ ತಾನೇ ಯಾರೋ ಡೈಲಾಗ್ ಎಲ್ಲ ಹೊಡೆದ್ರು, ಈಗ ಹುಡ್ಗಿ ಸೂಪರ್ ಆಗಿಲ್ಲ ಅಂತ ಕೇಳಿದ್ರೆ ಏನ್ ಹೇಳೋದು ಅಂದ್ಲು ದೀಪಾ. ನಾನು ಕೇಳಿದ್ದಕ್ಕೆ ಮಾತ್ರ ಆನ್ಸರ್ ಮಾಡು, ಇಲ್ಲಾಂದ್ರೆ ನಾಳೆಯಿಂದ ನಿನ್ಗೆ ಡ್ರೈವರ್ ಕೆಲಸ ಮಾಡಲ್ಲ ನಾನು ಅಂತ ಬೆದರಿಸ್ದ ಆಕಾಶ್. ಅವನ ಬೆದರಿಕೆಗೆ ಹೆದರಿದವಳು, ಎಲ್ಲ ನನ್ನ ಹಣೆ ಬರಹ, ನನ್ನ ಗಂಡ ಬರೋವರೆಗೂ ನಿನ್ನನ್ನ ಹಾಗೆ ಹಾಕಿಸ್ಕೊಳ್ಳೋಕೆ ಆಗಲ್ಲ ಅಂದ್ಲು ದೀಪಾ. ಈ ಭಯ ಇರ್ಲಿ, ಫಸ್ಟ್ ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡು ಅಂತ ಕಾಲರ್ ಎಗರಿಸಿ ಕೇಳ್ದ. ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ಲು ಕಣೋ, ನನಗ್ ತುಂಬಾ ಇಷ್ಟ ಆಯ್ತು. ಆದ್ರೆ ನಿನ್ನನ್ನೇ ಏನೋ ಕಾಟ ಕೊಡೋಂತರ ತಪ್ಪಾಗಿ ತಿಳ್ಕೊಂಡ್ಲು. ಇನ್ಮೇಲೆ ಅವಳು ಚೆನ್ನಾಗಿದ್ರೆ ಏನು, ಚೆನ್ನಾಗಿಲ್ದಿದ್ರೆ ಏನು ಅಂತ ದೀಪಾ ಬೇಸರದಿಂದ ಹೇಳ್ದಾಗ, ನಿನ್ನನ್ನು ಹಾಗೆ ಗಾಡಿಯಿಂದ ತಳ್ಬಿಡ್ತೀನಿ ನೋಡು, ಒಂದು ಒಳ್ಳೆ ಹುಡುಗಿ ಮುಂದೆ ನನ್ನನ್ನು ಅವಮಾನ ಮಾಡ್ಬಿಟ್ಟೆ ಅಂತ ಮತ್ತೆ ಮುಖ ಉಬ್ಬಿಸ್ಕೊಂಡ ಆಕಾಶ್. ಆಕಾಶ್ನ ಈ ಬಾಲಿಶತನ ನೋಡಿ ಮನಸ್ಸಿನಲ್ಲೇ ನಗಾಡ್ಕೊಂಡ್ಲು. ಜೋರಾಗಿ ನಕ್ರೆ ಅದಕ್ಕೂ ಬೈತಾನೆ ಅನ್ಕೊಂಡ್ಲು ದೀಪಾ. ಇತ್ತ ಅನು ಮನೆಗೆ ಬರೋವಾಗ್ಲೆ, ಈ ಗಂಡಸ್ರೇ ಇಷ್ಟೇ, ತುಂಬಾ ಮೋಸ. ಹೆಂಡತಿನ ಎಲ್ರು ಎದುರು ಅವಮಾನ ಮಾಡೋದು, ಅವಳನ್ನ ಕೆಲಸದವಳು ದಡ್ಡಿ ತರ ನಡ್ಸ್ಕೊಳ್ಳೋದು. ಎಲ್ಲಾ ಗಂಡಸರು ಒಂದೇ ತರ ಇರ್ತಾರೆ, ಯಾರು ಒಬ್ನು ಯೋಗ್ಯನಲ್ಲ.
ಅಂತ ರಕ್ತ ಕುದಿಯೋ ಥರ ಗುಣಗಾಡ್ತಿದ್ದವಳನ್ನ ಹಿತ ಪ್ರಶ್ನಾರ್ಥಕವಾಗಿ ನೋಡಿದ್ಲು. ಯಾರನ್ನು ಬೈತಿದ್ಯಾ ಅನು ಅಂತ ಕೇಳಿದ್ಲು. ತಾನು ನೋಡಿದ ಮನುಷ್ಯನ ಬಗ್ಗೆ ತನ್ನ ಅಕ್ಕನಿಗೆ ಹೇಳಿದ್ಲು ಅನು. ಇದರಲ್ಲಿ ನನಗೇನು ಹೇಳೋದು ಅಂತ ಗೊತ್ತಿಲ್ಲ, ಆದರೂ ಅವಸರ ಪಡಬಾರ್ದು ಅಂದ್ಲು ಹಿತ. ಅಯ್ಯೋ ಹೋಗಕ್ಕ, ನೀನು ಇಷ್ಟೆಲ್ಲ ಅನುಭವಿಸಿದ್ರು ಇನ್ನೂ ತಿದ್ಕೊಳ್ಳದೆ ಮಾತಾಡ್ತಿದ್ಯಾ ಅಂತ ಅಕ್ಕನ ಮೇಲೆ ಕೋಪ ಮಾಡ್ಕೊಂಡು ಹೋದ್ಲು. ಹಿತ ತನ್ನ ತಂಗಿನ ಬೇಸರದಿಂದ ನೋಡಿದ್ಲು. ಶಕ್ತಿ ನಡ್ಕೊಂಡ ರೀತಿನ ನೋಡಿ ಪ್ರೀತಿ ಗಂಡಸರು ಎರಡರ ಮೇಲೂ ಇದ್ದ ಒಳ್ಳೆ ಅಭಿಪ್ರಾಯ ಅವಳಿಗೆ ಹೊರಟು ಹೋಗಿತ್ತು. ಅದರಲ್ಲೂ ಚಿರಾಂತ್ ಹಿಂದಿನ ಜೀವನವೂ ಅವಳಿಗೆ ಒಂದು ಕಹಿ ಅನುಭವವನ್ನೇ ನೀಡಿತು. ಗಂಡಸರು ಅಂದ್ರೇನೆ ತಪ್ಪು ಮಾಡೋರು ಅನ್ನೋ ಮುದ್ರೆ ಮಾತ್ರ ಒತ್ತಿರ್ಲಿಲ್ಲ ಅಷ್ಟೆ. ಅದಕ್ಕೆ ಚಿರಾಂತ್ ಇರೋವರೆಗೂ ಹೆಚ್ಚಾಗಿ ಅವನ ಹತ್ರ ಅನು ಮಾತಾಡ್ತಿರ್ಲಿಲ್ಲ. ಖಂಡಿತ ಅವಳ ಮನಸ್ಸು ಬದಲಾಗುತ್ತೆ, ಎಲ್ಲಾ ಗಂಡಸರು ಕೆಟ್ಟವ್ರಲ್ಲ ಅನ್ನೋದನ್ನ ಅರ್ಥ ಮಾಡ್ಸೋಕೆ ಇವಳನ್ನ ಒಬ್ಬ ಹುಡ್ಕೊಂಡು ಬರ್ತಾನೆ. ಇವಳಿಗೆ ಒಂದು ಒಳ್ಳೆ ಲೈಫ್ ಸೆಟಲ್ ಮಾಡಿಬಿಟ್ರೆ ಸಾಕು, ಅದಾದ್ಮೇಲೆ ಅಮ್ಮನ ಸಾಕೊಂಡು ನೆಮ್ಮದಿಯಾಗಿರ್ತೀನಿ ಅಂತ ಅನ್ಕೊಂಡ ಹಿತ ಸುಸ್ತಾಗಿ ಸೋಫಾ ಮೇಲೆ ಕೂತ್ಲು. ತನ್ನ ತಂಗಿ ಬಗ್ಗೆ ಯೋಚಿಸಿ ದಿನದಿಂದ ದಿನಕ್ಕೆ ಹಿತಾಗೆ ಆತಂಕ ಹೆಚ್ಚಾಗ್ತಲೇ ಇತ್ತು. ಶಕ್ತಿ ರೂಮ್ ಒಳಗಡೆ ಹೋದವನು ಆಚೆ ಬರಲೇ ಇಲ್ಲ, ಊಟನೂ ಮಾಡಲಿಲ್ಲ, ಹಾಗೆ ಉಪವಾಸನೇ ಇದ್ದ. ನೀನು ಬಂದು ಊಟ ಮಾಡು ಅಂತ ಹಿತ ಕೂಡ ಏನು ಅವನನ್ನು ಕರೀಲಿಲ್ಲ. ಹಿತ ಅವನನ್ನು ಧೂಳಿನ ಥರ ಕೂಡ ಕೇರ್ ಮಾಡಲಿಲ್ಲ. ಅಷ್ಟೊಂದು ದ್ವೇಷ ಅವನ ಮೇಲೆ, ಅಷ್ಟೊಂದು ಸಿಟ್ಟು ಹಿತಾಗೆ. ಮಾರನೇ ದಿನ ಹೊಸ ಅಧ್ಯಾಯದಿಂದ ಶುರು ಮಾಡ್ದ ಶಕ್ತಿ. ಮೊದಲ ಕೆಲಸವಾಗಿ ಮಗುವಿಗೆ ಹಾಲು ಕಾಯಿಸಿ ಇಟ್ಟವನು ತನಗೂ ಟೀ ಮಾಡಿಕೊಂಡು ತನಗೋಸ್ಕರ ಮಾತ್ರವೇ ಮಾಡ್ಕೊಂಡ. ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿರೋ ನನ್ನ ಮತ್ತೆ ಅವನ ಕೈಯಲ್ಲಿದ್ದ ಟೀ ಮಗ್ಗನ್ನ ನೋಡ್ತಾ ಬಂದ ಹಿತ, ಏನಪ್ಪ ಇದು ಆಶ್ಚರ್ಯ, ಇವ್ರು ಟೀ ಮಾಡಿದ್ರ? ಟೀನಲ್ಲಿ ಸಕ್ಕರೆ ಹಾಕಿದಾರಾ ಇಲ್ಲ ಉಪ್ಪು ಹಾಕಿದಾರಾ ಗೊತ್ತಿಲ್ವಲ್ಲ ಅಂತ ಯೋಚಿಸ್ತಾ ಬೇಗನೆ ಅಡುಗೆ ಮನೆಗೆ ಹೋದವಳು ಹಾಲು ಮಾತ್ರ ಬಾಟಲಿಯಲ್ಲಿ ಇರೋದನ್ನ ನೋಡಿದ್ಲು. ಟೀ ಪಾತ್ರೆ ತೊಳೆದು ಬೋರಲು ಹಾಕಿ ಇಡಲಾಗಿತ್ತು. ಅವ್ರಿಗೆ ಮಾತ್ರನೇ ಮಾಡ್ಕೊಂಡ್ರ ಅಂತ ಮನಸ್ಸಿನಲ್ಲಿ ನಿರಾಸೆ ಆವರಿಸಿತು ಹಿತಾಗೆ. ನಾನು ಫಸ್ಟ್ ಟೈಮ್ ಟೀ ಮಾಡಿದ್ದೀನಿ ಹಿತ, ನಿನಗೆ ಮಾಡಿಕೊಟ್ಟು ನಿನಗೇನಾದರೂ ಆದರೆ ನನ್ನ ಕೈಯಲ್ಲಿ ತಡ್ಕೊಳ್ಳೋಕ್ಕಾಗಲ್ಲ, ಎದೆ ಒಡೆದು ಹೋಗುತ್ತೆ. ಅದಕ್ಕೆ ಅಮ್ಮಗೆ ಕಾಯಿಸಿದ ಹಾಲಿನಲ್ಲಿ ಸ್ವಲ್ಪ ಉಳಿದಿತ್ತು, ಅದರಲ್ಲೇ ಮಾಡಿಕೊಂಡೆ ಅಂತ ಅವಳ ಹತ್ರಕ್ಕೆ ಬಂದು ನಿಂತು ಹೇಳ್ದ ಶಕ್ತಿ. ಅವನು ಹತ್ತಿರ ಬರೋದನ್ನ ನೋಡಿ ದೂರ ಸರಿದು ನಿಂತ್ಕೊಂಡ್ಲು ಹಿತ. ಅವಳ ಈ ದೂರ ಉಂಟಾಗಿಸಿದ ನೋವು ಅವನ ಹೃದಯಕ್ಕೆ ಚುಚ್ಚಿದ್ರು. ತನಗೆ ಇದು ಬೇಕಾಗಿದ್ದೆ ಅಂತ ಅನ್ಕೊಂಡವನು ಒಂದು ಕಪ್ ಟೀಗೆ ಎಷ್ಟು ಸಕ್ಕರೆ ಹಾಕಬೇಕು ಅಂತ ಹೆಂಡತಿಯ ಬಳಿ ಕೇಳ್ದ. ಸಕ್ಕರೆ ಡಬ್ಬದಲ್ಲಿದ್ದ ಚಮಚ ತೆಗೆದು ಇದರಲ್ಲಿ 1 ಚಮಚ ಹಾಕಿದ್ರೆ ಸರಿ ಹೋಗುತ್ತೆ ಅಂದ್ಲು ಹಿತ. ನಾನು 4 ಚಮಚ ಹಾಕ್ಬಿಟ್ಟೆ, ಬೆಳಗ್ಗೆನೆ ಟೀ ಪಾಯಸ ಕುಡಿದ್ಬಿಟ್ಟೆ, ಒಳ್ಳೆ ಟೈಮು, ನನ್ನ ಹೆಂಡ್ತಿನ ಉಳಿಸ್ದೆ ಅಂತ ನಗದೆ ಹೇಳ್ಬಿಟ್ಟು ಹೋದ ಶಕ್ತಿ. ಹಿತಾಗೂ ಅವನ ಮಾತು ಕೇಳಿ ನಗಬೇಕು ಅನ್ನಿಸ್ತು, ಆದರೂ ಅವನ ಮುಂದೆ ನಗಬಾರ್ದು ಅಂತ ಕಷ್ಟಪಟ್ಟು ಕಂಟ್ರೋಲ್ ಮಾಡಿಕೊಂಡು ನಿಂತಳು. ನಗ್ಬಿಡು, ತುಂಬ ಚೆನ್ನಾಗಿರ್ತೀಯ ಅಂತ ಸಾಫ್ಟಾಗಿ ಹೇಳ್ತಾ ಅವಳನ್ನು ದಾಟಿ ಹೋದ ಶಕ್ತಿ. ಅವನು ಅಲ್ಲಿಂದ ಹೋದ ಮೇಲೆ ಲೈಟಾಗಿ ನಕ್ಲು ಹಿತ. ಇತ್ತ ಕನಕ ಆಫೀಸ್ ಒಳಗಡೆ ಎಂಟ್ರಿ ಕೊಡುವಾಗ ಇಡೀ ಆಫೀಸ್ ತುಂಬ ಬ್ಯುಸಿಯಾಗಿ ಕೆಲಸ ಮಾಡ್ತಿತ್ತು. ಏನಾಯ್ತು ಅಂತ ಯೋಚಿಸ್ತಾ ತನ್ನ ಕ್ಯಾಬಿನ್ ಒಳಗಡೆ ಹೋದವರು ಮ್ಯಾನೇಜರ್ನ ಕರೆದ್ರು ಕನಕ. ಆಫೀಸ್ನಲ್ಲಿ ಏನು ನಡೀತಿದೆ ಅಂತ ತನ್ನ ಸೀಟ್ನಲ್ಲಿ ವಾಲಿ ಕೂತು ಗಾಂಭೀರ್ಯದಿಂದ ಕೇಳಿದ್ರು ಕನಕ. ಮ್ಯಾನೇಜರ್ ಅಂತೂ ಶಾಕ್ ಆಗಿ ಕನಕ ಅವರನ್ನೇ ನೋಡ್ತಾ ಇದ್ರು. ಇಷ್ಟೊಂದು ದೊಡ್ಡ ವಿಷಯ ನಡೆದಿದೆ, ಏನು ಗೊತ್ತಿಲ್ಲದ ಹಾಗೆ ಕೇಳ್ತಿದಾರಲ್ಲ ಅಂತ ಮನಸ್ಸಿನಲ್ಲೇ ತಲೆ ಕೆರ್ಕೊಂಡವರು, ಮೇಡಮ್ ನಮ್ಮ ಕಂಪ್ನಿ ಶೇರ್ ಎಲ್ಲ ಬಿದ್ದು ಹೋಗಿದೆ, ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ, ಅದನ್ನೇ ಬೆಳಗ್ಗಿನಿಂದ ಎಲ್ಲರೂ ನೋಡ್ತಾ ಇದ್ದೀವಿ ಅಂದ ಮ್ಯಾನೇಜರ್. ವಾಟ್ ಅಂತ ಶಾಕ್ನಲ್ಲಿ ಕಿರಿಚ್ತಾ ಎದ್ದು ನಿಂತರು ಕನಕ. ಹೇಗೆ ದಿಢೀರಂತ ಕಡಿಮೆ ಆಯಿತು, ಇಲ್ಲಿವರೆಗೆ ನಮಗೆ ಈ ಥರ ಆಗಿರ್ಲಿಲ್ವಲ್ಲ ಅಂದರು ಕನಕ. ಅದೇ ಮೇಡಮ್ ನನಗೂ ಅರ್ಥ ಆಗ್ತಿಲ್ಲ, ನಾವು ಚೆಕ್ ಮಾಡ್ತಾ ಇದ್ದೀವಿ ಅಂತ ಅವರು ಹೆದರುತ್ತಾ ಹೇಳಿದರು. ಬೇಗ ಹೋಗಿ ನೋಡಿ, ನನಗೆ ಬೇಗನೆ ಕಾರಣ ಗೊತ್ತಾಗಬೇಕು ಅಂತ ಅವರನ್ನು ಕಳಿಸಿದವರು ಕೈ ಕಟ್ಕೊಂಡು ಅತ್ತಿತ್ತ ನಡೆಯೋಕೆ ಶುರು ಮಾಡಿದ್ರು ಕನಕ. ಆ ಟೆನ್ಷನ್ನಲ್ಲಿ ತಲೆನೋವು ಬಂತು ಅವರಿಗೆ. ತಾಯಿಯ ತಲೆನೋವನ್ನು ಹೋಗಲಾಡಿಸೋಕೆ ಅವರ ಪ್ರೀತಿಯ ಮಗ ಹುಡುಕೊಂಡು ಬಂದಿದ್ದ. ಶಕ್ತಿ ತನ್ನ ಕಾರಿನಿಂದ ಸ್ಟೈಲ್ ಆಗಿ ಇಳಿದವನು ಎದೆ ಉಬ್ಬಿಸ್ಕೊಂಡು ಗಾಂಭೀರ್ಯದಿಂದ ಆಫೀಸ್ ಒಳಗಡೆಗೆ ಬಂದ. ಗುಡ್ ಮಾರ್ನಿಂಗ್ ಸರ್ ಅಂತ ಎಲ್ಲರೂ ಎದ್ದು ನಿಂತು ಸಲಾಂ ಹೊಡೆದ್ರು. ಸರ್ ಬಂದ್ಬಿಟ್ರು, ಇನ್ಮೇಲೆ ಎಲ್ಲನೂ ಅವರೇ ಸರಿ ಮಾಡ್ತಾರೆ, ಇನ್ಮೇಲೆ ಭಯ ಇಲ್ಲ ಅಂತ ನಿಟ್ಟಿಸಿರು ಬಿಡ್ತಾ ಇರೋರಿಗೆ ಗೊತ್ತಿರಲಿಲ್ಲ. ಈ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದೆ
ಶಕ್ತಿ ಅಂತ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನ ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ.